ದೃಢಧನ್ವ ಮಹಾರಾಜ ಒಮ್ಮೆ ಬೇಟೆಗೆ ಹೋಗಿದ್ದಾನೆ. ಬೇಟೆಯಾಡಿ ಮರಳಿ ಬರುವಾಗ ಅತ್ಯಂತ ದಣಿವಾಗಿತ್ತು. ಅಲ್ಲೇ ಕಂಡಂತಹ ಒಂದು ಸರೋವರ, ಆ ಸರೋವರದಲ್ಲಿ ನೀರನ್ನು ಕುಡಿದು ಅಲ್ಲೇ ಇರುವ ಒಂದು ಮರದ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಗಿಣಿ ಆ ಮರದಲ್ಲಿ ಕುಳಿತು ಈ ರಾಜನನ್ನು ನೋಡಿ ಒಂದು ಶ್ಲೋಕ ಹೇಳ್ತಾ ಇದೆ. ವಿದ್ಯಮಾನಾತುಲ ಸುಖಂ ಆಲೋಕ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಷ್ಯಸಿ. ಭೂಮಿಯ ಮೇಲೆ ಸಿಗುವ ಸುಖದಲ್ಲಿಯೇ ಮೈ ಮರೆತು ಬಿಟ್ಟಿದ್ದೀಯಾ, ಭಗವಂತನ ಚಿಂತನೆ ನಿನಗೆ ಬರ್ತಾನೇ ಇಲ್ಲ. ಹಾಗಾಗಿ ಈ ಸಂಸಾರದಿಂದ ನೀನು ಹೇಗೆ ಉದ್ಧಾರ ಆಗ್ತೀಯ ಅಂತ ಅದು ಶ್ಲೋಕ ರೂಪವಾಗಿ ಈ ರಾಜನನ್ನ ನೋಡಿ ಹೇಳ್ತಾ ಇದೆ. ಅದು ಒಂದ್ಸತಿ ಹೇಳಿದ್ದಲ್ಲ, ವಾರಂ ವಾರವಿದಂ ಪದ್ಯಂ ಪಪಾಟ ನೃಪತೆ ಪುರಃ. ಮತ್ತೆ ಮತ್ತೆ ಆ ರಾಜನ ಮುಂದೆ ಬರೋದು, ಆ ಶ್ಲೋಕವನ್ನು ಹೇಳೋದು, ಅಲ್ಲಿ ಹಾರಿ ಹೋಗೋದು, ಹೀಗೆ ಮಾಡ್ತಾ ಇದೆ. ಇದನ್ನು ನೋಡಿ ಆ ರಾಜನಿಗೆ ಆಶ್ಚರ್ಯ ಆಯಿತು. ಕಿಂವಾನಾಯಂ ಭವೇತ್ ಕೃಷ್ಣ ದ್ವೈಪಾಯನ ಸುತಪ್ಪರ. ಇದು ಯಾವ ಗಿಳಿ ಇದು? ಪರೀಕ್ಷಿತ ರಾಜನನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಶುಕ ಮುನಿಗಳಂತೆ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದೆಯೋ ಏನೋ ಅಂತ ಚಿಂತೆ ಮಾಡ್ತಾ ಇದ್ದಾನೆ. ಹಾಗೆ ವಿಚಾರ ಮಾಡ್ತಾ ಮನೆಗೆ ಬಂದ. ಅದೇ ಚಿಂತೆ ತಲೆ ಒಳಗೆ. ಆ ಗಿಣಿ ಏನು ಹೇಳಿತ್ತೋ ಅದರದೇ ಚಿಂತೆ. ಯಾಕಿದು ಹೀಗೆ ಹೇಳೋಯ್ತು, ನಾನು ಏನು ಮಾಡಬೇಕು ಅಂತ ಬಹಳ ಚಿಂತೆಯಲ್ಲಿ ಮುಳುಗಿಬಿಟ್ಟಿದ್ದಾನೆ. ಅವ ಹೆಂಡತಿಯಾದ ಗುಣಸುಂದರಿ ಕೇಳಿದ್ದಾಳೆ, ಯಾಕೋ ನಿಮ್ಮ ಮುಖ ತುಂಬ ಚಿಂತಾಕ್ರಾಂತವಾಗಿದೆ, ಏನು ಹೇಳಲೇ ಇಲ್ಲ. ಆ ಸಂದರ್ಭದಲ್ಲಿ ಆ ರಾಜನ ಮನೆಗೆ ವಾಲ್ಮೀಕಿ ಮಹರ್ಷಿಗಳು ಬಂದಿದ್ದಾರೆ. ಮನೆಗೆ ಯಾರಾದರೂ ದೊಡ್ಡವರು ಬರ್ತಾರೆ ಅಂದರೆ ಅದು ಜನ್ಮಾಂತರದ ಪುಣ್ಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವರಿಗೆ ಸ್ವಾಗತವನ್ನು ಕೋರಿದ ರಾಜ ಕುಶಲ ಪ್ರಶ್ನೆಯನ್ನು ಮಾಡಿದ. ಅವರು ಬಂದಾಗ ರಾಜ ವಾಲ್ಮೀಕಿ ಮಹರ್ಷಿಗಳಲ್ಲಿ ಆ ಗಿಣಿ ತನ್ನ ಮುಂದೆ ಏನು ಹೇಳಿದೆ ಆ ವಿಷಯವನ್ನು ಹೇಳ್ತಾ ಇದ್ದಾನೆ. ಮತ್ತೆ ಕೇಳ್ತಾ ಇದ್ದಾನೆ, ನನ್ನ ಯಾವ ಜನ್ಮದ ಪುಣ್ಯದಿಂದಾಗಿ ಇಷ್ಟು ಸುಖವಾಗಿ ನಾ ಇದ್ದೇನೆ? ಸುಖದ ಮಧ್ಯದಲ್ಲಿ ಆ ಗಿಣಿ ಹೇಳಿದ ಮಾತಿಗೆ ಏನರ್ಥ? ದಯಮಾಡಿ ನನಗೆ ಉತ್ತರಿಸಿ ಅಂತ ಜ್ಞಾನಿಗಳಾದ ಯಾರು ರಾಮಾಯಣವನ್ನು ರಚನೆ ಮಾಡಿದ್ದಾರೋ ಅಂತ ಮಹರ್ಷಿಗಳು ವಾಲ್ಮೀಕಿಗಳಿಂದ ಈ ದೃಢಧನ್ವ ಮಹಾರಾಜ ಕೇಳ್ತಾ ಇದ್ದಾನೆ. ಒಂದು ಕ್ಷಣ ಕಾಲ ವಾಲ್ಮೀಕಿ ಮಹರ್ಷಿಗಳು ಧ್ಯಾನ ಮಾಡಿದ್ದಾರೆ, ಅಂತರ್ಮುಖಿಗಳಾಗಿದ್ದಾರೆ. ಸಾಮಾನ್ಯವಾಗಿ ಯಾರ ಬಗ್ಗೆ ಆದರೂ ಜ್ಞಾನಿಗಳು ಒಂದು ಕ್ಷಣ ವಿಚಾರ ಮಾಡಿದ್ರೆ ಸಾಕು, ಅವರ ಜನ್ಮಾಂತರ ಕೂಡ ಅವರಿಗೆ ತಿಳಿದು ಹೋಗುತ್ತೆ. ನಾವೆಲ್ಲ ಇತಿಹಾಸದಲ್ಲಿ ಕೇಳ್ತೇವೆ, ಗೋಪಾಲದಾಸರು 3 ಜನ್ಮಗಳ ಇತಿಹಾಸವನ್ನು ತಂಬಳಿ ಜ್ಯೋತಿಷ್ಯಕ್ಕೆ ಬಂದವ್ರಿಗೆ ಹೇಳೋರು. ಹಿಂದೆ ಏನಾಗಿದ್ರಿ, ಅದ್ರ ಹಿಂದೆ ಏನಾಗಿದ್ರಿ. ವಿಜಯದಾಸರು 7 ಜನ್ಮಗಳಿಗೂ ಹಿಂದೆ ಹೋಗಿ ಹೇಳ್ತಿದ್ರಂತೆ. ಅಂದರೆ ಜ್ಞಾನಿಗಳು ಹೀಗೆ ಯಾರದೇ ಮುಖ ನೋಡಿದ್ರೆ ಸಾಕು, ಅವರ ಜನ್ಮದ ಯೋಗ್ಯತೆ ಅವರ ಎಲ್ಲವೂ ಕೂಡ ಅವರ ಅರಿವಿಗೆ ಬರುವಂಥದ್ದು. ಹೀಗಾಗಿ ವಾಲ್ಮೀಕಿ ಮಹರ್ಷಿಗಳು ಕ್ಷಣಕಾಲ ಅಂತರ್ಮುಖಿಗಳಾಗಿ ತತ್ಕ್ಷಣ ರಾಜನಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಪ್ಪ ರಾಜ, ನೀನು ಜನ್ಮಾಂತರದಲ್ಲಿ ತಾಮ್ರಪರ್ಣಿ ನದಿ ಅಂತ ಆ ತೀರದಲ್ಲಿ ವಾಸ ಮಾಡುವ ಒಬ್ಬ ಬ್ರಾಹ್ಮಣ, ದ್ರವಿಡ ದೇಶದಲ್ಲಿ ನೀನು ಹುಟ್ಟಿದವ.
ಆ ಬ್ರಾಹ್ಮಣ ಜನ್ಮದಲ್ಲಿ ನಿನಗೆ ಸುದೇವ ಅಂತ ಹೆಸರಿತ್ತು. ನೀನು ಎಂತಹ ಬ್ರಾಹ್ಮಣ ಅಂದರೆ ಒಳ್ಳೆ ಸತ್ಯವಾದಿ, ಯಾವಾಗಲೂ ಸತ್ಯವಾದ ಮಾತನ್ನೇ ಆಡುವವ, ಸುಳ್ಳಾಡಿದ್ದೇ ಇಲ್ಲ, ಇಡೀ ಜನ್ಮದ ಒಳಗೆ ಸುಳ್ಳಾಡಿದ್ದಿಲ್ಲ. ಮತ್ತೆ ಅತ್ಯಂತ ಧಾರ್ಮಿಕ. ಈ ಎಲ್ಲದಕ್ಕಿಂತಲೂ ಕೂಡ ಹೆಚ್ಚಾಗಿ ಆ ಬ್ರಾಹ್ಮಣನಲ್ಲಿದ್ದ ದೊಡ್ಡ ಗುಣ ಯಾವುದು ಅಂದರೆ ಯದೃಚ್ಛ ಲಾಭ ಸಂತುಷ್ಟತ. ಬ್ರಾಹ್ಮಣರ ತೇಜಸ್ಸು ವೃದ್ಧಿ ಆಗೋದು ಯಾವಾಗ ಅಂದರೆ ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡಬೇಕಂತೆ. ಅದು ಆ ಬ್ರಾಹ್ಮಣನಿಗಿತ್ತು. ಯಥಾ ಲಾಭೇನ ತೋಷವಾನ್, ಏನು ಯಾವ ಕಾಲಕ್ಕೆ ಭಗವಂತ ಏನು ಕೊಡ್ತಾನೋ ಅಷ್ಟರೊಳಗೇನೆ ತೃಪ್ತಿಯ ಬದುಕು. ಜೊತೆಗೆ ವೇದಾಧ್ಯಯನ ಸಂಪನ್ನ, ವಿಷ್ಣು ಭಕ್ತಿ ಪರಾಯಣ, ಒಳ್ಳೆಯ ವೇದಾಂತವನ್ನು ಅಧ್ಯಯನ ಮಾಡಿದ ಮಹಾನುಭಾವನಾಗಿದ್ದಿ. ಭಗವದ್ಭಕ್ತಿ ನಿನ್ನಲ್ಲಿ ಯಾವಾಗಲೂ ಇರ್ತಕ್ಕಂಥದ್ದು. ಅಗ್ನಿಹೋತ್ರಾದಿಯಾಗ ಇಚ್ಛಾ ತೋಷಯಾಮಾಸ ತಂಹರಿಂ. ಪ್ರತಿನಿತ್ಯ ಬ್ರಾಹ್ಮಣರಿಗೆ ವಿಹಿತವಾದ ಕರ್ಮ 6 ಕರ್ಮ ಮಾಡಿದರೆ ಅವನು ಬ್ರಾಹ್ಮಣ ಅಂತ. 6 ಕರ್ಮ ನಾವು ಮಾಡೋ ಒಂದೊಂದು ಪ್ರಾರಬ್ಧ ಕರ್ಮದಂತೆ ಮಾಡ್ತಿರ್ತೀವಿ. ನಮಗೆ 6 ಕರ್ಮ ಅಂದರೆ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ 6 ಮಾಡಬೇಕಂತ. ಷಟ್ಕರ್ಮ ಮಾಡಬೇಕು. ಆಮೇಲೆ ವೈಷ್ಣವ ನೆನಬೇಕು. ಷಟ್ಕರ್ಮ ಮಾಡಬೇಕು. ನಾವು ವೈಷ್ಣವರಾಗಬೇಕಾದ್ರೆ 6 ಕರ್ಮ ಮಾಡಿ ಆಮೇಲೆ ನಾವು ವೈಷ್ಣವರು ಅಂತ ಹೇಳಬೇಕಂತೆ. ಇವನು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಭಗವಂತನ ಆರಾಧನೆ ಮಾಡಿದ. ಅಂದರೆ ದಿನ ಹೋಮ ಮಾಡ್ತಿದ್ನ ಅಂತ ಕೇಳಬಾರ್ದು. ಯಜ್ಞ ಅಂದರೆ ಮಾಡುವ ಎಲ್ಲ ಕರ್ಮಗಳನ್ನು ಯಜ್ಞಾನುಸಂಧಾನವಾಗಿ ಮಾಡ್ತಿದ್ದ. ಯಜ್ಞ ಅಂದರೆ ಯಜ ಪೂಜಾಯಾಮ್ ಅಂತ. ಮಾಡುವ ಎಲ್ಲ ಕರ್ಮಗಳು ಕೂಡ ಭಗವಂತ ನೀನು ಪ್ರೀತನಾಗುವಂತ ದೇವರ ಪ್ರೀತಿಗಾಗಿ ಸಕಲ ಕರ್ಮಗಳನ್ನು ಮಾಡಿದರೆ ಅದೇ ನಿಜವಾದ ಯಜ್ಞ. ಮತ್ತೆ ಬೇರೆ ಯಜ್ಞ ಅಂತ ಇಲ್ಲ. ನೀವು ವರ್ಣ ಆಶ್ರಮಕ್ಕೆ ಶಾಸ್ತ್ರದಲ್ಲಿ ಯಾವುದನ್ನು ವಿಹಿತ ಅಂತ ಹೇಳಿದೆಯೋ ಆ ಕರ್ಮಗಳನ್ನೇ ಯಾವುದೇ ಕಾಮನೆ ಇಲ್ಲದೆ, ನಾನು ಮಾಡ್ತಾ ಇದ್ದೇನೆ ಎನ್ನುವ ಅಹಂಕಾರ ಇಲ್ಲದೆ, ಭಗವಂತ ನೀನು ಪ್ರೀತನಾಗುವಂತ ಮಾಡಿಬಿಟ್ರೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ, ಅದೇ ಯಜ್ಞ. ಈ ರೀತಿ ಯಜ್ಞಗಳಿಂದ ಭಗವಂತನ ಆರಾಧನೆ ಮಾಡಿದ ಆ ಬ್ರಾಹ್ಮಣ ಸುದೇವ. ಆ ಸುದೇವ ಬ್ರಾಹ್ಮಣನಿಗೆ ಹೆಂಡತಿ ಆ ಕಾಲದಲ್ಲಿ ಜನ್ಮಾಂತರದಲ್ಲಿ ಗೌತಮಿ ಅಂತ ಅವಳ ಹೆಸರು. ಗೌತಮರ ಮಗಳಂತೆ ಗೌತಮಿ ಅಂತ. ಇಷ್ಟು ಒಳ್ಳೆ ಹೆಣ್ಣುಮಗಳು ಅಂದರೆ ಬಹಳ ಅನುರೂಪ ದಂಪತಿಗಳು. ಸಹಧರ್ಮಿಣಿ, ಸಹಚಾರಿಣಿ ಆ ಹೆಂಡತಿ. ಎಲ್ಲ ಇತ್ತು ಆ ದಂಪತಿಗಳಿಗೆ. ಬೆಕ್ಕದ ಮಕ್ಕಳಾಗಿಲ್ಲ. ವ್ಯತೀತ ಸುಮಹಾನ್ ಕಾಲ ಪ್ರಾಪಾಸೌ ಸಂತತಿಂ ನಹಿ. ತುಂಬ ಕಾಲ ಆಯಿತು, ಅರ್ಥಾತ್ ವೃದ್ಧಾಪ್ಯ ಬಂತು. ಎಂತಹ ಅದ್ಭುತವಾದ ತಪಸ್ಸನ್ನು ಮಾಡಿದ್ದಾರೆ ಅಂದರೆ ವರ್ಣನೆ ಮಾಡ್ತಾ ಇದೆ. ಅವರು ಒಮ್ಮೆ ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ಕೂತ್ರೆ 5 ದಿನ ಉಪವಾಸ ಮಾಡ್ತಿದ್ರು. 5 ದಿನ, ಇಡೀ ಜನ್ಮದಲ್ಲಿ 5 ದಿನ ಉಪವಾಸ ಮಾಡೋದು ಒಂದು ವ್ರತ ಇದೆ. ಭೀಷ್ಮ ಪಂಚಕ ಅಂತ ಕರೀತಾರೆ. ತಿಂಗಳಲ್ಲಿ 5 ಉಪವಾಸ ಇದೆ, ವಿಷ್ಣು ಪಂಚಕ ಅಂತ ಹೇಳ್ತಾರೆ. ಮಾಸದಲ್ಲಿ 2 ಉಪವಾಸ ಇದೆ, ತಿಂಗಳಿಗೆ 2, ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ಏಕಾದಶಿ. ನಮ್ಗೆ ಅಷ್ಟು ಮಾಡೋಷ್ಟ್ರೊಳಗೆ ಕಣ್ಗುಡ್ಡೆ ಮೇಲೆ ಬಂದ್ಬಿಟ್ಟಿರುತ್ತೆ. 5 ದಿನಕ್ಕೊಂದ್ಸತಿ ಉಪವಾಸ ಮಾಡೋದು ದೊಡ್ಡದಲ್ಲ. ನಮಗೆ ಉಪವಾಸಕ್ಕಿಂತಲೂ ನಮಗೆ ಪಾರಣೆದು ಭಾರಿ ಪ್ರಿಪ್ರೇಷನ್. ಇಡೀ ಉಪವಾಸ ದಿನವನ್ನು ಪಾರಾಯಣಕ್ಕಿಂತಲೂ ಪಾರಣೆ ಪ್ರಿಪ್ರೇಷನಲ್ಲಿ ಕಳೆದದ್ದೇ ಜಾಸ್ತಿ.
ಇಲ್ಲಿ ನೋಡಿ ಉಪವಾಸದ ಕಥೆ ಇದೆ, ಮುಂದಿನ ಕಥೆ ತುಂಬ ಚೆನ್ನಾಗಿದೆ. ಅವರು 5 ದಿನ ಉಪವಾಸ ಮಾಡ್ತಿದ್ರಂತೆ. 5 ದಿನ ಉಪವಾಸ ಆದಮೇಲೆ 6ನೇ ದಿನ ಪಾರಣೆ ಅಂತಿಲ್ಲ. ಮತ್ತೇನು ಮಾಡ್ತಿದ್ರು ಅಂದರೆ, ಸ್ನಾನ ಮಾಡೋದು, ದೇವರ ಪೂಜೆ ಮಾಡೋದು 6ನೇ ದಿನ, ಒಂದು ಹಿಡಿ ಒಣಗಿದ ಎಲೆಯನ್ನು ಮಾತ್ರ ತಿನ್ನು. ಯಾರಿಗೆ ಸಾಧ್ಯ ರೀ 6ನೇ ದಿನ ಒಣಗಿದ ಎಲೆ ತಿನ್ನೋದು ಅಂದರೆ? 5 ದಿನ ಮಾಡಿದ್ರಲ್ವಾ, ಮಾಡೋದೇ ಇಲ್ಲ. ಮೊದಲು 5 ದಿನ ಉಪವಾಸ ಮಾಡಿ ಸತ್ಸಂತಾನಕ್ಕೋಸ್ಕರವಾಗಿ ಭಗವಂತ ನೀನು ಪ್ರೀತನಾಗುವಂತ ಎಲ್ಲ ಭೋಗ ಭಾಗ್ಯಗಳನ್ನು ಬದಿಗೊತ್ತಿ ಆ ವೃದ್ಧರಾದಂತಹ ದಂಪತಿಗಳು ಒಣಗಿದ ಎಲೆ, ಸ್ವಲ್ಪ ನೀರು ಹೀಗೆ ಸ್ವೀಕಾರ ಮಾಡಿದ್ದಾರೆ. ನಾವು ಧ್ರುವನ ಕಥೆಯಲ್ಲಿ ಕೇಳ್ತೇವೆ, ತ್ರಿರಾತ್ರಾಂತೆ ಕಪಿತ್ತ ಬದರಾಶನ. 5 ವರ್ಷದ ಪುಟ್ಟ ಬಾಲಕ 3 ದಿನ ಉಪವಾಸ ಮಾಡಿ 4ನೇ ದಿನ ಬಂದಾಗ ಒಂದು ಬೋರೆಯ ಹಣ್ಣು, ಬೇಲದ ಹಣ್ಣನ್ನು ಮಾತ್ರ ತಿಂತಾ ಇತ್ತು. ಆ ರೀತಿ 5 ತಿಂಗಳು ಆ ಪುಟ್ಟ ಮಗು ಉಪವಾಸ ಮಾಡಿತು. ಇವರು ವಯಸ್ಸಾದವರು, ಇವರೆಷ್ಟು ಉಪವಾಸ ಮಾಡಿದ್ದಾರೆ, ಇವರೆಷ್ಟು ದಿನ ತಪಸ್ಸು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು 24 ವರ್ಷ ಮಾಡಿದ್ದಾರಂತೆ. ಈ ರೀತಿ 24 ವರ್ಷ ಪ್ರತಿ 5 ದಿನಕ್ಕೊಮ್ಮೆ ಒಣಗಿದ ಎಲೆ ತಿನ್ನೋದು, ಸ್ವಲ್ಪ ನೀರು ಕುಡಿಯೋದು, ಮತ್ತೆ ತಪಸ್ಸು, ಮತ್ತೆ 5 ದಿನ ಆದ್ಮೇಲೆ ಒಂಚೂರು ಎಲೆ. ಎಂಥ ಅದ್ಭುತವಾದ ಅಂದರೆ ದೇಹ ಕಾಯಕ್ಲೇಶ, ಭಗವಂತನಿಗೆ ಕಾಯಕ್ಲೇಶವನ್ನು ಅರ್ಪಣೆ ಮಾಡತಕ್ಕಂಥದ್ದು. ಹೀಗೆ ಮಾಡಿದ್ದಾರೆ. ಅವರು ಮಾಡಿದ ತಪಸ್ಸಿಗೆ ಮೆಚ್ಚಿ ಭಗವಂತ ಅವರಿಗೆ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾನಂತ. ಗರುಡಾರೂಢನಾಗಿ ಭಗವಂತ ಅವರಿಗೆ ದರ್ಶನ ಕೊಟ್ಟಿದ್ದಾನೆ. ಅತ್ಯುಗ್ರಂ ತಪೋ ದೃಷ್ಟ್ವಾ ಭಗವಾನ್ ಭಕ್ತವತ್ಸಲಃ ಪ್ರಾದುರ್ಬಭೂವ ತರಸಾ ಗರುಡೋಪರಿ ಸಂಸ್ಥಿತಃ. ಗರುಡಾರೂಢನಾಗಿ ಭಗವಂತ ಆ ದಂಪತಿಗಳಿಗೆ ದರ್ಶನ ಕೊಟ್ಟನಂತೆ. ನಮ್ಗೆ ಈ ಕಥೆ ಕೇಳುವಾಗ ಅನಿಸೋದು, ಅಲ್ಲ, ದೇವರು ದರ್ಶನ ಕೊಡೋದು ನಿಶ್ಚಯ ಆಗಿದ್ರೆ 24 ವರ್ಷ ಈ ಬ್ರಾಹ್ಮಣರನ್ನ ಯಾಕೆ ಗೋಳು ಹಾಕೋಬೇಕು? ಬೇಗ ಬರಬಾರ್ದಾ? ಬರಲ್ಲ. ಯಾಕೆ ಬರಲ್ಲ? ಅವನು ಬಂದರೂ ನಮ್ಮ ಕಣ್ಣಿಗೆ ಕಾಣಲ್ಲ. ಯಾಕೆಂದರೆ ಅವನನ್ನು ನೋಡುವ ಶಕ್ತಿ ನಮಗೆ ಬರಬೇಕಾದ್ರೆ ಇಷ್ಟೆಲ್ಲ ಕಾಯಕ್ಲೇಶ ಪಟ್ಟವರಿಗೆ ಮಾತ್ರ ದೇವರ ದರ್ಶನ ಆಗುತ್ತೆ. ಕಷ್ಟಪಡದಿದ್ದವರಿಗೆ ಸುಖದ ಅನುಭವ ಚೆನ್ನಾಗಿ ಆಗಲ್ಲ. ಈ ಮಳೆಯಲ್ಲಿ ಚೆನ್ನಾಗಿ ತೊಯ್ದವರಿಗೆ ಬಿಸಿ ಬಿಸಿ ಒಂದು ಲೋಟ ಕೊಟ್ಟರೆ ಆನಂದ ಆಗತ್ತೆ. ಅದೇ ಬಿಸಿಲಲ್ಲಿ ಒದ್ದಾಡ್ತಿರ್ತಾರೆ, ಅವ್ರ ಕೈಲಿ ಸುಡ ಕೊಟ್ಟರೆ ಮೂತಿ ಮೇಲೆ ಬಿಸಾಕ್ತಾರೆ. ಈ ಬಿಸಿಯ ಅನುಭವ ಯಾರಿಗೆ ಆಪ್ಯಾಯಮಾನ ಆಗುತ್ತೆ ಅಂದರೆ ಥಂಡಿಲಿದ್ದವರಿಗೆ. ಕಷ್ಟಪಟ್ಟವರಿಗಷ್ಟೇ ಸುಖದ ಅನುಭವ. ಸುಖಗಳಿಗೆ ಮೂಲ ಕಾರಣದ ಭಗವಂತ ಅವನು ಕಣ್ಣಿಗೆ ಕಾಣಬೇಕಾದ್ರೆ ನಿಜವಾಗಿಯೂ ದೇವರು ಕಾಣೋದು ಕಾಣದೇ ಇರೋದು ಅಂತಿಲ್ಲರಿ. ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ. ಅವನ ಇರುವಿನ ಅರಿವು, ಅದರ ಅನುಭವ ನಮಗಾಗಬೇಕಾದ್ರೆ ನಾವು ನಮ್ಮ ದೇಹವನ್ನು ಅಷ್ಟು ಕಾಯಕ್ಲೇಶಗಳಿಂದ ತಪಸ್ಸು ಮಾಡಿ ಭಗವಂತನ ಬರುವಿಕೆಗಾಗಿ, ಭಗವಂತನ ಪ್ರೀತಿಗಾಗಿ, ಭಗವಂತನ ಪ್ರಾಪ್ತಿಗಾಗಿ ಮಾಡಬೇಕಂತೆ. 24 ವರ್ಷ ಆ ದಂಪತಿಗಳು ಮಾಡಿದ್ದಾರೆ. ಉಗ್ರವಾದ ಕಠಿಣವಾದ ತಪಸ್ಸು ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಶಬ್ದ ಅದೃಷ್ಟ ಅಂತಿದೆ. ದೇವರು ನೋಡ್ತಾನಂತೆ. ಅವನು ಡೇ 1 ನೋಡಿರ್ತಾನಂತೆ. 1 ನೋಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅವನು ದಿಢೀರಂತ ಯಾರನ್ನು ಉದ್ಧಾರ ಮಾಡಿದ್ದಲ್ಲ. ಭಗವಂತ ಯಾರನ್ನಾದರೂ ಉದ್ಧಾರ ಮಾಡಿದ್ದನ್ನು ನಾವು ಭಾಗವತಾದಿಗಳಲ್ಲಿ ಕೇಳಿದರೆ ಅದು ಆ ಜನ್ಮದ್ದು ಮಾತ್ರ ತಿಳ್ಕೊಳ್ಬೇಡಿ. ಜನ್ಮಾಂತರದ ಸಾಧನೆ ಇದ್ದವರಿಗೆ ಮಾತ್ರ ಆ ಭಗವತ್ ಪ್ರಾಪ್ತಿ, ಭಗವಂತನ ದರ್ಶನ, ಅವನ ಅನುಗ್ರಹ ಸಿಗುತ್ತೆ. ಸಾಮಾನ್ಯರಿಗೆ ಸಿಗುವಂಥದ್ದಲ್ಲ ಅಂತ ತಿಳಿಸ್ತಾ ಇದ್ದಾರೆ. ತಂ ದೃಷ್ಟ್ವಾ ನವ ಜಲದೋಪಮಂ ಮುರಾರಿಂ ದೋರ್ದಂಡೈ ಜಗದವನ ಕ್ಷಮೈ ಚತುರ್ಭಿಃ ಸಂಲಕ್ಷ್ಮ್ಯಂ ಮುದಿತ ಮುಖಂ ಸುದೇವ ಶರ್ಮ ಸಾಷ್ಟಾಂಗಂ ನತಿ ಮಕರೋನ್ಮುದಾ ಮುಕುಂದಂ. ಆ ಸುದೇವ ಶರ್ಮ ಭಗವಂತನನ್ನ ನೋಡ್ತಾ ಇದ್ದಾನೆ. ಹೇಗಿದ್ದಾನೆ? ನವ ಜಲದೋಪಂ,
ಅಗತಾನೆ ಅರಳುವ ಕಮಲ ಎಷ್ಟು ಕಾಂತಿಯಿಂದ ಯುಕ್ತವಾಗಿರಬೇಕೋ ಅವನ ಮುಖ ಕಮಲ ಆಗಿದೆಯಂತೆ ಆ ಭಗವಂತನದು. ಮುರಾರಿಂ, ಯಾರದು? ಮುರನಾಮಕ ದೈತ್ಯನನ್ನ ಸಂಹಾರ ಮಾಡಿದ ಆ ಭಗವಂತ. ದೋರ್ದಂಡೈಹಿ, ತನ್ನ ಚತುರ್ಭುಜಗಳಿಂದ ಇಡೀ ಜಗತ್ತನ್ನೇ ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾನಂತ ಚತುರ್ಭುಜನಾದ ಭಗವಂತನನ್ನು ಕಂಡಿದ್ದಾನಂತೆ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಶಂಖ ಚಕ್ರ ಗದಾ ಪದ್ಮ ದರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತ ಜಗದ್ರಕ್ಷ. ಜಗದ್ರಕ್ಷಣೆಗಾಗಿ ಭಗವಂತ 4 ತೋಳುಗಳಲ್ಲಿ ಶಂಖ ಗದಾ ಕಮಲವನ್ನ ಧಾರಣೆ ಮಾಡಿದ್ದಾನೆ.